ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದು ವೆಯ್ಟ್ ಇವಾಗ ಬರೋಬ್ಬರಿ 65 kgs ಆಗಿದೆ. ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಚ್ಚಗಿರೋ ನೀರಿಂದ. ಆಮೇಲೆ ಸ್ವಲ್ಪ ಹೊತ್ತು ವಾಕ್ ಹೋಗ್ತಾ ಇದ್ದೀನಿ. ನಾನು ಎಷ್ಟೊತ್ತು ಅಂತಿಲ್ಲ, ಇವಾಗ ತುಂಬ ಗ್ಯಾಪ್ ಕೊಟ್ಟು ಮಾಡೋದ್ರಿಂದ ಸ್ವಲ್ಪ ಸ್ಲೋ ಆಗೇ ವಾಕ್ ಶುರು ಮಾಡ್ತಾ ಇದ್ದೀನಿ. ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಕಡಲೆ ಹಿಟ್ಟಿನ ದೋಸೆ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಏನು ಅಂದರೆ ನಾನು ಇವಾಗ ಗೊತ್ತಿಲ್ಲದೇ ತುಂಬ ವೆಯ್ಟ್ ಜಾಸ್ತಿ ಆಗೋಗಿದೆ. ಇವಾಗ ನನ್ನ ಟಾರ್ಗೆಟ್ ಇರೋದು 55 kgs. ಅದಕ್ಕೋಸ್ಕರ ನಾನು ಹೈ ಪ್ರೋಟೀನು ಮತ್ತು ಕ್ಯಾಲೋರಿ ಡಿಫಿಸಿಟ್ ಫುಡ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ನೋಡಿ ಕಡಲೆ ಹಿಟ್ಟಿನ ದೋಸೆ, ಅದಕ್ಕೆ ಸ್ವಲ್ಪ ಕಡಲೆಕಾಳು ಪಲ್ಯ ಹಾಕ್ಕೊಂಡಿದ್ದೀನಿ, ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಶೇಂಗಾ ಕರಿಬೇವೆಲ್ಲ ಹಾಕಿರೋ ಚಟ್ನಿ ಪುಡಿ, ಅದಕ್ಕೆ ಮೊಸರು ಹಾಕ್ಕೊಂಡಿದ್ದೀನಿ. ಈಗ ನಾನು ಆ್ಯಕ್ಚುಲಾಗಿ ಎಷ್ಟು ಕ್ವಾಂಟಿಟಿ ತಿಂತಾ ಇದ್ದೀನಿ, ಅದರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಅಂತ ಅಪ್ರಾಕ್ಸಿಮೇಟ್ಲಿ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಈಗ ನಾನು ಲಂಚ್ಗೆ ಒಂದು ಪಾಲಕ್ ಚಪಾತಿ, ಸ್ವಲ್ಪ ಸೌತೆಕಾಯಿ ಪಲ್ಯ, ಸ್ವಲ್ಪ ಅದೇ ಕಾಳು ಮಾಡಿದ್ನಲ್ಲ ಬೆಳಗ್ಗೆ, ಸೇಮ್ ಅದೇ ಕಾಳು ಹಾಕ್ಕೊಂಡು ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಡು ತೊಗೋತಾ ಇದ್ದೀನಿ. ಇದು ನನ್ನ ಲಂಚ್ ಆಗಿರುತ್ತೆ. ಸಂಜೆ 4 ಗಂಟೆ ಸುಮಾರಿಗೆ ಕಾಫಿ ತೊಗೋತಾ ಇದ್ದೀನಿ. ಮತ್ತು ರಾತ್ರಿಗೆ ನಾನು ಅನ್ನ, ತವ್ವೆ ಮತ್ತು ಸೌತೆಕಾಯಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಆ್ಯಕ್ಚುಲಿ ಬೆಳಗ್ಗೆ ವೆಯ್ಟ್ ಚೆಕ್ ಮಾಡಿದ ತಕ್ಷಣ ನಾನು ಡಿಸೈಡ್ ಮಾಡಿ ಈ ಥರ ಕ್ಯಾಲೋರಿ ಡೆಫಿಸಿಟ್ನ ಸ್ಟಾರ್ಟ್ ಮಾಡಿಕೊಂಡೆ. ಸ್ಲೋ ಆಗಿ ಡಯಟ್ನ ಇಂಪ್ರೂವ್ ಮಾಡ್ಕೋತೀನಿ. ಇವತ್ತು ಫುಡ್ದು ಪ್ರೋಟೀನ್ ಮತ್ತು ಕ್ಯಾಲೋರೀಸ್ನ ಹಾಕಿದ್ದೀನಿ ನಾನಿವಾಗ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.